ಹೊಸ ವರ್ಷದ ಸಂಭ್ರಮಾಚರಣೆ ನಿನ್ನೆ ಬೆಂಗಳೂರಿನಲ್ಲಿ ಜೋರಾಗಿತ್ತು. ಒಂದೇ ದಿನ ಕೋಟಿ ಕೋಟಿ ರೂಪಾಯಿ ಆದಾಯ ಬಿಎಂಆರ್ಸಿಎಲ್ಗೆ ಹರಿದು ಬಂದಿದೆ. ಭಾರೀ ಪ್ರಮಾಣದಲ್ಲಿ ಆದಾಯ ಮೆಟ್ರೋದಿಂದ ಕಲೆಕ್ಟ್ ಆಗಿದೆ. ನಿನ್ನೆ ಒಂದೇ ದಿನ 3 ಕೋಟಿ 8 ಲಕ್ಷ ರೂಪಾಯಿ ಆದಾಯ ಹರಿದು ಬಂದಿದೆ. ಮೆಟ್ರೋದಲ್ಲಿ ನಿನ್ನೆ ಹತ್ತತ್ರ 8.93 ಲಕ್ಷ ಜನ ಓಡಾಟ ನಡೆಸಿದ್ದಾರೆ. ನಿನ್ನೆ ಮಧ್ಯರಾತ್ರಿ 3 ಗಂಟೆ 10 ನಿಮಿಷದವರೆಗೂ ಕೂಡ ಮೆಟ್ರೋ ಇತ್ತು. 3 ಮಾರ್ಗದಲ್ಲೂ ಕೂಡ ಮೆಟ್ರೋ ಸಂಚಾರದಲ್ಲಿ 3.8 ಕೋಟಿ ರೂಪಾಯಿ ಆದಾಯ ಬಿಎಂಆರ್ಸಿಎಲ್ನ ಬೊಕ್ಕಸ ಸೇರಿದೆ. ಬ್ರಿಗೇಡ್ ರೋಡ್, MG ರೋಡ್ ರಸ್ತೆಯಲ್ಲಿ ಸಂಭ್ರಮಾಚರಣೆ ಜಾಸ್ತಿ ಇತ್ತು. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಜಾಸ್ತಿ ಆಗಿತ್ತು. ಅದರ ಪರಿಣಾಮವೇ ಮೆಟ್ರೋ ಮತ್ತು BMTC ಸೇವೆಗಳನ್ನು ಮಧ್ಯರಾತ್ರಿಯವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಈಗ ಹತ್ತತ್ರ 4 ಕೋಟಿ ರೂಪಾಯಿ ಆದಾಯ ಒಂದೇ ದಿನಕ್ಕೆ ಮೆಟ್ರೋ ಪಾಲಾಗಿರುವಂತಹದ್ದು. ನಿನ್ನೆ 3 ಗಂಟೆ 10 ನಿಮಿಷದವರೆಗೂ ಕೂಡ ಮೆಟ್ರೋ ಸೇವೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಇತ್ತೀಚೆಗೆ ಮೆಟ್ರೋಗೆ ಡಿಪೆಂಡ್ ಆದಂತಹ ಬೆಂಗಳೂರಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಸಂಚಾರ ನಾಡಿಯಾಗಿ ನಮ್ಮ ಮೆಟ್ರೋ ಬದಲಾಗ್ತಾ ಇದೆ. ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರಯುಕ್ತ ಬ್ರಿಗೇಡ್ ರೋಡ್, MG ರೋಡು, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಯುವ ಸಮುದಾಯ ಸೇರಿತ್ತು. ಅವರೆಲ್ಲರೂ ಕೂಡ ಮೆಟ್ರೋ ಮೂಲಕವೇ ಪ್ರಯಾಣವನ್ನು ಮಾಡಿದ್ದಾರೆ. ಹಾಗಾಗಿಯೇ ಹತ್ತತ್ರ 3 ಕೋಟಿ 80 ಲಕ್ಷ ರೂಪಾಯಿ BMRCL ನಿನ್ನೆ ಒಂದೇ ದಿನ ಕಲೆಕ್ಟ್ ಮಾಡಿದೆ.